ಚೇಳೂರು ತಾಲೂಕಿನಲ್ಲಿ ಶೇಂಗಾ ಬೆಳೆ ಪ್ರಮುಖವಾದುದು. ಈ ಭಾಗದ ರೈತರು ಶೇಂಗಾ ಬೆಳೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ಈ ವರ್ಷ ಮುಂಗಾರು ಮಳೆ ಅಲ್ಪ ಸ್ವಲ್ಪ ಬಿದ್ದಿದ್ದು ರೈತರಲ್ಲಿ ಅಸಮಾಧಾನ ಮೂಡಿಸಿದೆ. ಬಿತ್ತನೆ ಬೀಜ ಹಾಕಬೇಕೋ ಬಿಡಬೇಕೋ ಎಂಬ ಗೊಂದಲದಲ್ಲಿ ರೈತ ಬಿತ್ತನೆ ಮಾಡಿದ್ದು ಶೇಂಗಾ ಬೆಳೆ ಕೊನೆ ಗಳಿಗೆಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗುತ್ತಿದೆ. ಮಳೆ ಮುನಿಸಿಕೊಂಡಿದ್ದರಿಂದ ಚೇಳೂರು ತಾಲೂಕಿನ ಸುತ್ತಮುತ್ತಲಿನಲ್ಲಿ ಶೇಂಗಾ ಗಿಡಗಳು ಒಣಗಿ ಹೋಗಿವೆ. ಉತ್ತಮ ಮಳೆಯಾಗದೆ ಅಲ್ಪ ಸ್ವಲ್ಪ ಬಿದ್ದಿರುವ ಮಳೆಗೆ ರೈತರಿಗೆ ಅಸಮಾಧಾನ ತಂದಿದೆ. ಭೂಮಿ ತೇವಾಂಶ ಕಡಿಮೆ ಇದ್ದು ಪ್ರಸ್ತುತ ವರ್ಷವಾದರೂ ಸಮಯಕ್ಕೆ ಮಳೆ ಬೀಳದೆ ಇದ್ದು ಮುಂಗಾರಿನಲ್ಲಿ ಮಳೆ ಬರುತ್ತೆ ಎಂದು ಮಳೆಯನ್ನೇ ನಂಬಿ ಬಿತ್ತನೆ ಮಾಡಿದ್ದ ಬೆಳೆ ಇದೀಗ ಬಿಸಿಲಿಗೆ ಸೊರಗುತ್ತಿದೆ. ರೈತ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂರುವಂತಾಗಿದೆ. ಸರ್ಕಾರ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕಾಗಿದೆ. ರಾಜ್ಯದಲ್ಲೇ ಹಿಂದುಳಿದ ತಾಲೂಕು ಬಾಗೇಪಲ್ಲಿ ಎಂದು ನಂಜುಂಡಪ್ಪ ವರದಿ ಇದ್ದು ಅದರಲ್ಲಿ ಅತಿ ಹಿಂದುಳಿದ ಹೊಸ ತಾಲೂಕೆಂದು ಹೆಸರಿನ ಹಣೆಪಟ್ಟಿ ಚೇಳೂರು ತಾಲೂಕು ವಹಿಸುವಂತಾಗಿದೆ. ಅಲ್ಪ ಸ್ವಲ್ಪ ಮಳೆ ಬಿದ್ದರೂ ಭೂಮಿ ತಂಪಾಗದೆ ಭೂಮಿ ಬಾಯಿ ತೆಗೆದುಕೊಂಡಿದೆ. ರೈತರು ಆಕಾಶದತ್ತ ಎದುರು ನೋಡುತ್ತಿದ್ದಾರೆ. ಮಳೆ ಬರದೆ ಬಿಸಿಲು ಹೊಡೆಯುತ್ತಿದೆ. ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ, ನದಿ ನಾಲೆಗಳಿಲ್ಲ, ಕೈಗಾರಿಕಾ ಪ್ರದೇಶವಿಲ್ಲ. ಕೂಲಿ ಮಾಡಿದರೆ ಜೀವನ, ಇಲ್ಲವಾದರೆ ಹೊಟ್ಟೆಗೆ ಹಿಟ್ಟಿರುವುದಿಲ್ಲ. ಸರ್ಕಾರ ನೀಡುವ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ ತಿಂದು ಜೀವಿಸಬೇಕಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸ್ಥಿತಿಗಳನ್ನು ಗಮನ ಹರಿಸದೇ ಇರುವುದರಿಂದ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಗಡಿ ತಾಲೂಕು ಹಾಗೂ ಕೊನೆ ತಾಲೂಕು ಬಾಗೇಪಲ್ಲಿ ಆಗಿದ್ದು ಈ ತಾಲೂಕಿನಲ್ಲಿ ಬೇರ್ಪಡೆಯಾದ ಚೇಳೂರು ತಾಲೂಕಿನಲ್ಲಿ 205 ಹಳ್ಳಿಗಳು ಸದಾ ಬರಗಾಲಕ್ಕೆ ಹೆಸರುವಾಸಿಯಾಗಿವೆ. ಉತ್ತಮ ಮಳೆಯಾಗದೆ ಅಲ್ಪ ಸ್ವಲ್ಪ ಮಳೆಗೆ ಬೆಳೆ ಒಣಗಿ ಹೋಗಿ ಬೆಳೆಗಳು ನಷ್ಟವಾಗಿವೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.